ಹಾಯ್ ಫ್ರೆಂಡ್ಸ್, ನಮ್ಮ ಮನೆ ಅಡುಗೆ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ದೋಸೆ ರೆಸಿಪಿಯೊಂದಿಗೆ ಬರ್ತಾಯಿದ್ದೀನಿ. ನೋಡಿ, 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು 3 ಸ್ಪೂನು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಒಂದು 4 ಸ್ಪೂನು ಅವಲಕ್ಕಿ. ನಾನು 4 ಜನ ಕ್ವಾಂಟಿಟಿಗೆ ತೋರಿಸ್ಕೊಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು ಕಡಲೆಬೇಳೆ, ಮೆಂತ್ಯ 1/4 ಟೀ ಸ್ಪೂನ್ ಹಾಕಿದ್ದೀನಿ. ಇದನ್ನು ನೀರು ಹಾಕ್ಬಿಟ್ಟು ನೆನೆಸಿ ಸಂಜೆ 4 ಅವರ್ ಬಿಟ್ಟರೆ ಸಾಕು, ನೆಂದಿರುತ್ತೆ. ಆಮೇಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ತೊಳೆದು ಇವಾಗ ತಂದು ನೆನೆಸಿಡ್ತೀನಿ. ನೋಡಿ, ಈಗ ಇದು ಬೆಳಗ್ಗೆ ಹಿಟ್ಟು ರೆಡಿಯಾಗಿದೆ. ಅದಕ್ಕೆ ಅರ್ಧ ಈರುಳ್ಳಿ, ಮಸಾಲೆ ದೋಸೆಗೆ ಅರ್ಧ ಈರುಳ್ಳಿ, ಒಂದು ಕಾಯಷ್ಟು ಕಾಯಿ ತುರಿ ಹಾಕಿ ರುಬ್ಕೊಳ್ಳಿ. 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ, 4 ಟೇಬಲ್ ಸ್ಪೂನ್ ಕಾಯಿ ತುರಿನ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಅದನ್ನು ಮಿಕ್ಸ್ ಮಾಡಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಸಾಲ್ಟ್ ಹಾಕಿದ್ದೀನಿ. ಪ್ಯಾನು ಬಿಸಿ ಆದಮೇಲೆ ದೋಸೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ದೋಸೆ. ಇಷ್ಟೇ ಕ್ವಾಂಟಿಟಿಲಿ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಟಿಫನ್ಗೆ. ನೋಡಿ, ಈಗ ದೋಸೆ ಆದಮೇಲೆ ದೋಸೆ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಮಸಾಲೆ ದೋಸೆ ಹೋಟೆಲ್ ಸ್ಟೈಲ್ ರೆಸಿಪಿ ಇದು. ಮನೆಯಲ್ಲೇ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನಾನು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಮಸಾಲೆ ದೋಸೆ ಮೇಲೆ ಹಾಕುವಂಥದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಒಂದು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಖಾರ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಹಸಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ರೆಡಿ ಮಾಡ್ಕೋಬೋದು. ಮಸಾಲೆಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ. ಅದ್ರ ಮೇಲೆ ಪಲ್ಯ ರೆಡಿ ಮಾಡಿಟ್ಟಿದ್ದೆ, ಪಲ್ಯ ಹಾಕ್ತಾಯಿದ್ದೀನಿ. ನೋಡಿ, ಪಲ್ಯ ಹಾಕಿ ಸರ್ವ್ ಮಾಡ್ತೀನಿ. ನೋಡಿ, ಈಗ ನಿಮಗೆ ಬಿಸಿ ಬಿಸಿ ಮಸಾಲೆ ಗರಿಯಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಮಸಾಲೆ ದೋಸೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.